ನಮಸ್ಕಾರ ಮಕ್ಕಳೇ, ಮಂಜುಳಾ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸ್ 4ನೇ ತರಗತಿಯ ಪರಿಸರ ಅಧ್ಯಯನ ಭಾಗ 1 ಪಾಠ 11 ಕಸ ರಸ. ಈ ಪಾಠದ ಮಧ್ಯದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಮಕ್ಕಳೇ. ಈ ಪ್ರಶ್ನೆಗಳಿಗೆ ಉತ್ತರಿಸು. 1. ಕಸ ಎಂದರೇನು? ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಟೀ ಸೊಪ್ಪು, ತಿಂಡಿಯ ತುಣುಕುಗಳು, ಕಾಗದದ ಚೂರುಗಳು ಮುಂತಾದ ನಿರುಪಯುಕ್ತ ವಸ್ತುಗಳನ್ನು ಕಸ ಎನ್ನುವರು. 2ನೇ ಪ್ರಶ್ನೆ, ನೀನು ಕಸವೆಂದು ಎಸೆಯುವ 5 ವಸ್ತುಗಳ ಹೆಸರನ್ನು ಬರೆ. 1. ತರಕಾರಿ ಸಿಪ್ಪೆ, 2. ಹಣ್ಣಿನ ಸಿಪ್ಪೆ, 3. ಮನೆಯಲ್ಲಿ ಗುಡಿಸಿದ ಕಸ, 4. ಪ್ಲಾಸ್ಟಿಕ್ ಕಾಗದ, 5. ಊಟದ ನಂತರ ಉಳಿದ ಆಹಾರ. 3ನೇ ಪ್ರಶ್ನೆ, ನಿನ್ನ ಮನೆಯ ಕಸವನ್ನು ಏನು ಮಾಡುವೆ? ಉತ್ತರ, ನನ್ನ ಮನೆಯ ಕಸವನ್ನು ಗ್ರಾಮ ಪಂಚಾಯತ್ ಅವರು ತರುವ ಕಸದ ವಾಹನಕ್ಕೆ 5 ದಿನಕ್ಕೆ 1 ಸಲ ಹಾಕುವೆ. 4ನೇ ಪ್ರಶ್ನೆ, ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಏನಾಗುತ್ತದೆ? ಮನೆಯ ಮುಂದೆ ಕೊಳಚೆ ನೀರು ನಿಂತರೆ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. 5. ಹಿಂದಿನ ವರ್ಷದ ನಿನ್ನ ಪುಸ್ತಕಗಳನ್ನು ಏನು ಮಾಡಿದೆ? ಹಿಂದಿನ ವರ್ಷದ ನನ್ನ ಪುಸ್ತಕಗಳನ್ನು ನನ್ನ ತಂಗಿಗೆ ಕೊಟ್ಟೆನು. 6. ನಿನ್ನ ಊರಿನಲ್ಲಿರುವ ಕಸ ಸಾಗಿಸುವ ಇಲಾಖೆಯ ವಿಳಾಸ ತಿಳಿದು ಬರೆ. ಉತ್ತರ, ಗ್ರಾಮ ಪಂಚಾಯಿತಿಯವರು ನಿರ್ಮಲ ಗ್ರಾಮ ಯೋಜನೆಯಡಿಯಲ್ಲಿ ಕಸವನ್ನು ಸಾಗಿಸಲಾಗುತ್ತದೆ ಮಕ್ಕಳೇ. 7. ಕಸದಿಂದಾಗುವ ಉಪಯೋಗಗಳ ಪಟ್ಟಿ ಮಾಡು. ಖಾಲಿ ಸೀಸೆ, ಹಳೆ ಡಬ್ಬ, ಹಳೆ ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹದ ತುಂಡುಗಳನ್ನು ಮರು ಉತ್ಪಾದಿಸಿ ಅಂದರೆ ಪುನಃ
ಉತ್ಪಾದಿಸಿ ಹೊಸ ಹೊಸ ಬಗೆಯ ವಿಭಿನ್ನ ವಸ್ತುಗಳನ್ನು ತಯಾರಿಸುವರು. ಕೆಳಗಿನವುಗಳಲ್ಲಿ ಯಾವುದು ಸರಿ, ಯಾವುದು ತಪ್ಪು, ತಪ್ಪಾಗಿರುವುದನ್ನು ಸರಿ ಮಾಡಿ ಬರೆ. ಮೊದಲನೆಯ ಪ್ರಶ್ನೆ, ನಾನು ಕಸವನ್ನು ಎಲ್ಲಿಂದರಲ್ಲೇ ಎಸೆಯುತ್ತೇನೆ. ಇದು ತಪ್ಪಾದ ಹೇಳಿಕೆ. ನಾನು ಕಸವನ್ನು ಕಸದ ತೊಟ್ಟಿಯಲ್ಲಿ ಎಸೆಯುತ್ತೇನೆ. ಎರಡನೆಯ ಪ್ರಶ್ನೆ, ಚಿಕ್ಕದಾದ ನನ್ನ ಉಡುಪುಗಳನ್ನು ಬೇರೆಯವರಿಗೆ ಕೊಡುತ್ತೇನೆ. ಸರಿ. ಮನೆಯಲ್ಲಿರುವ ಪ್ಲಾಸ್ಟಿಕ್ ಚೀಲವನ್ನು ಸಂಗ್ರಹಿಸಿ ಬೇಕಾದಾಗ ಬಳಸುತ್ತೇನೆ. ಸರಿ. ನಾಲ್ಕನೆಯ ಪ್ರಶ್ನೆ, ಹಾಳಾದ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ಹಳೆಯ ಸಾಮಾನು ಕೊಳ್ಳಲು ಬರುವವರಿಗೆ ನೀಡುತ್ತೇನೆ. ಸರಿ. 5. ವಿಷಕಾರಿ ಕಸವನ್ನು ಗೊಬ್ಬರದ ಗುಂಡಿಗೆ ಹಾಕುತ್ತೇನೆ. ತಪ್ಪು. ವಿಷಕಾರಿ ಕಸವನ್ನು ಕಸದ ತೊಟ್ಟಿಗೆ ಹಾಕುತ್ತೇನೆ. ನಿನ್ನ ಮನೆಯಲ್ಲಿ ಕಸವೆಂದು ಬಿಸಾಡುವ 5 ವಸ್ತುಗಳನ್ನು ಪಟ್ಟಿ ಮಾಡು. ಅವು ಯಾವ ವಿಧದ ಕಸ ಎಂದು ಬರೆ. ಅದನ್ನು ನೀನು ಏನು ಮಾಡುವೆ ಎಂಬುದನ್ನು ಬರೆ. ಕ್ರಮ ಸಂಖ್ಯೆ 1, 2, 5. ಇಲ್ಲಿ ಕಸದ ಹೆಸರುಗಳನ್ನು ಕೊಡಲಾಗಿದೆ. ತರಕಾರಿ ಸಿಪ್ಪೆ, ತಿಂಡಿಯ ತುಣುಕು, ಟೀ ಸೊಪ್ಪುಗಳು, ಕೊಳೆತ ಹಣ್ಣುಗಳು, ಕಾಗದ ಪತ್ರಗಳು, ಪ್ಲಾಸ್ಟಿಕ್ ಚೀಲ. ಇನ್ನು ವಿಧ: ತರಕಾರಿ ಸಿಪ್ಪೆ ಹಸಿ ಕಸ, ತಿಂಡಿಯ ಅದನ್ನು ಏನು ಮಾಡುವೆ ಅಂದರೆ ಗಿಡಗಳಿಗೆ ಹಾಕುವೆ. ಇನ್ನು ತಿಂಡಿಯ ತುಣುಕು ಒಣಗಿದ ಕಸ, ಇದು ಕಸದ ತೊಟ್ಟಿಗೆ ಹಾಕುವೆ. ಟೀ ಅಥವಾ ಸೊಪ್ಪುಗಳು ಹಸಿ ಕಸ, ಗಿಡಗಳಿಗೆ ಹಾಕುವೆ. ಕೊಳೆತ ಹಣ್ಣುಗಳು ಹಸಿ ಕಸ, ಗೊಬ್ಬರದ ಗುಂಡಿಗೆ ಹಾಕುವೆ. ಕಾಗದ ಅಥವಾ ಪತ್ರಿಕೆಗಳು ಒಣ ಕಸ, ರದ್ದಿ ಅಂಗಡಿಗೆ ಹಾಕುವೆ. ಪ್ಲಾಸ್ಟಿಕ್ ಚೀಲ ಒಣ ಕಸ, ರದ್ದಿ ಅಂಗಡಿಗೆ ಹಾಕುವೆ. ಈ ಚಟುವಟಿಕೆಯಿಂದ ನೀನು ಏನನ್ನು ತಿಳಿದೆ? ಬೇಗ ಕೊಳೆಯುವ ವಸ್ತುಗಳನ್ನು ಬೇರ್ಪಡಿಸಿ ಗೊಬ್ಬರದ ಗುಂಡಿಗೆ ಹಾಕಿದರೆ ಅದು ಗೊಬ್ಬರವಾಗಿ ನಮಗೆ ಸಿಗುತ್ತದೆ. 2. ನಿನ್ನ ಗಮನಕ್ಕೆ ಬಂದ 2 ಅಂಶಗಳನ್ನು ಇಲ್ಲಿ ಬರೆ. ಉತ್ತರ: ಕೊಳೆತ ಕಸದಿಂದ ವಾಸನೆ ಬರುತ್ತದೆ. 2. ಕೊಳೆತ ಕಸದಿಂದ ಕಸದ ಮೇಲೆ ನೊಣ, ಸೊಳ್ಳೆಗಳು ಹಾರಾಡುತ್ತವೆ. 3. ಶಾಲೆಯಲ್ಲಿ ಮತ್ತು ಮನೆಯಲ್ಲಿ ಬೇರ್ಪಡಿಸಿದ ಕೊಳೆಯುವ ಕಸದಿಂದ ಗೊಬ್ಬರ ತಯಾರಿಸು. ಮಕ್ಕಳೇ, ಇದನ್ನು ನೀವು ಪಾಲಿಸಿರಿ. ಇನ್ನು ಮಕ್ಕಳೇ, ಇದುವರೆಗೂ ಪಾಠ 11 ಕಸ ರಸ ಈ ಪಾಠದ ಸಂಪೂರ್ಣ ಉತ್ತರಗಳನ್ನು ಪ್ರಶ್ನೆಗಳಿಗೆ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ. ಹಾಗಿದ್ದಲ್ಲಿ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ, ಹಾಗೆ ಒಂದು ಲೈಕನ್ನು ಕೊಡಿ. ಈ ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ, ಬಾಯ್.